ಜಮೀನಲ್ಲಿ ಅಂದರೆ 109 ಎಕರೆ ಜಮೀನಿನ ವಿಚಾರದಲ್ಲಿ ನಾವು ಮಾತನಾಡುವಾಗ ಹಲವು ಹೆಸರುಗಳ ಬಗ್ಗೆ ನಾವು ಈಗಾಗಲೇ ಗಮನ ಹರಿಸಿದ್ವಿ. ಅಣ್ಣಯ್ಯಾಚಾರ್ ಹೆಸರು ಕೇಳಿದ್ದೀವಿ, ಗಿರೀಶ್ ಅವರ ಹೆಸರು ಕೇಳಿದ್ದೀವಿ, ಈ ಅವಿನಾಶ್ ಅನ್ನೋರ ಹೆಸರು ಕೂಡ ಕೇಳಿದ್ದೀವಿ. ಆದರೆ ಈ ಅವಿನಾಶ್ ಅನ್ನೋರು ಇಲ್ಲಿ ಎಂಟ್ರಿ ಹೇಗೆ ಕೊಡ್ತಾರೆ, ಈ ಅವಿನಾಶ್ ಅನ್ನೋರ ಎಂಟ್ರಿ ಹೇಗಾಗುತ್ತೆ ಅಂತಂದ್ರೆ ಅಣ್ಣಯ್ಯಾಚಾರ್ ಮಗ ಶ್ಯಾಮಾಚಾರ್ಯರು ಅವಿನಾಶ್ಗೆ ಕ್ರಯಪತ್ರ ಮಾಡಿಕೊಡೋದು. ಜಮೀನ್ ಸೇಲ್ ನಂತರ ಅವಿನಾಶ್ ನಿರಂತರವಾಗಿ ಗಿರೀಶ್ ಕುಟುಂಬಕ್ಕೆ ಕಿರುಕುಳ ಕೊಡ್ತಿದ್ದಾರೆ. ಅವಿನಾಶ್ ವಿರುದ್ಧ ಎಷ್ಟೇ ದೂರು ಕೊಟ್ಟರು ಕೂಡ ಪೊಲೀಸರು ಅದನ್ನು ಸ್ವೀಕರಿಸೋದಿಲ್ಲ. ಗಿರೀಶ್ ಪತ್ನಿ, ಗಿರೀಶ್ ಅಣ್ಣನ ಮೇಲೆ ಅವ್ರ ಕಡೆಯಿಂದ ಅಟ್ರಾಸಿಟಿ ಕೇಸ್ ಮಾತ್ರ ದಾಖಲಾಗ್ತಾನೆ ಇರುತ್ತೆ. ಮನೆಯಿಂದ ಹೊರ ಹಾಕೋದಕ್ಕೆ ಹುನ್ನಾರ ಮಾಡಿದ್ದಾರೆ, ಮನೆಯಿಂದ ಹೊರಗಡೆ ಹಾಕೋದಕ್ಕೆ ಗೂಂಡಾಗಳನ್ನ ಮನೆ ಒಳಗೆ ನುಗ್ಗಿಸ್ತಾರೆ ಅವಿನಾಶ್. ಈ ಬಗ್ಗೆ ಸಕಲೇಶ್ಪುರ ಪೊಲೀಸರಿಗೆ ಹೋಗಿ ಪರಿಪರಿಯಾಗಿ ದೂರು ಕೊಟ್ಟರು ಕೂಡ ಸಕಲೇಶ್ಪುರ ಪೊಲೀಸರು ಈ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಎಟ್ ಎನಿ ಕಾಸ್ಟ್ ಅದ್ರ ದೂರನ್ನ ತಗೊಳ್ಳೋದೇ ಇಲ್ಲ. ಆದರೆ ಯಾರು ದೂರು ಕೊಡೋದಕ್ಕೆ ಹೋಗಿದ್ದಾರೆ ಅವ್ರ ಮೇಲೆ ಮಾತ್ರ ಅಟ್ರಾಸಿಟಿ ಕೇಸ್ಗಳು ಮೇಲಿಂದ ಮೇಲೆ ದಾಖಲಾಗ್ತಾನೆ ಇರುತ್ತೆ. ಟೋಟಲ್ ಆಗಿ ಅವಿನಾಶ್ ಉದ್ದೇಶ ಏನು ಅಂತಂದ್ರೆ ಆ 109 ಎಕರೆ ಜಮೀನಲ್ಲಿ ಇರುವಂತಹ ವಾಸ ಇರುವಂತಹ ಗಿರೀಶ್ ಅವರ ಪತ್ನಿ, ಗಿರೀಶ್ ಅವರ ಅಣ್ಣ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು, ಮನೆ ಒಳಗಡೆ ಕಾಲ್ ಇಡೋದಕ್ಕೆ ಬಿಡೋದಿಲ್ಲ ಅನ್ನೋದು ಅವಿನಾಶ್ ಅವರ ವಾದ. ಮನೆಗೆ ಕಾಲಿಡದಂತೆ ಗಿರೀಶ್ಗೆ ಅವಿನಾಶ್ ಕಡೆಯಿಂದ ನಿರ್ಬಂಧ ಹಾಕಿದ್ದಾರೆ. ಅದೇ ಮನೆಯಲ್ಲಿ 9 ವರ್ಷದ ಮಗನ ಜೊತೆಗೆ ಗಿರೀಶ್ ಪತ್ನಿ ವಾಸ ಮಾಡ್ತಾರೆ. ಆದ್ರೆ ಮನೆಗೆ ವಿದ್ಯುತ್ ಇಲ್ಲ, ಮನೆಗೆ ನೀರಿನ ಸಂಪರ್ಕ ಇಲ್ಲ, ಎಲ್ಲವನ್ನ ಕಡಿತಗೊಳಿಸಿದ ಅವಿನಾಶ್. ಗಿರೀಶ್ ಇಲ್ಲದ ಸಮಯದಲ್ಲಿ ಮನೆಗೆ ರೌಡಿಗಳ ಸಮೇತ ನುಗ್ಗೋ ಪ್ರಯತ್ನ ಮಾಡಿಸ್ತಾರೆ. ಮನೆಯಿಂದ ಹೊರಗೆ ಹೋಗೋದಕ್ಕೆ ಬಿಡದೆ ಪತ್ನಿ ಮತ್ತು ಮಗನನ್ನ ಮನೆಯಲ್ಲೇ ಬಂಧನ ಮಾಡಿಟ್ಟಿದ್ದಾರೆ, ಗೃಹ ಬಂಧನ ಮಾಡಿದ್ದಾರೆ. ಮನೆಯಲ್ಲಿ 5 ಹಸುಗಳಿವೆ, ಅವುಗಳಿಗೆ ಮೇವಿಲ್ಲ, ನೀರಿಲ್ಲ, ಅದಕ್ಕೆ ಯಾರು ಹಾಕೋರಿಲ್ಲದೆ ಇರುವಂತ ಪರಿಸ್ಥಿತಿ. ಮನೆಗೆ ಗಿರೀಶನನ್ನ ಬರೋಕೆ ಬಿಡ್ತಾ ಇಲ್ಲ. ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ನಡೀತಾ ಇದೆ, ಸರ್ ನಮಗೆ ರಕ್ಷಣೆ ಕೊಡಿ, ನೀವು ಆರಕ್ಷಕರು ಅಂತ ಪೊಲೀಸರಿಗೆ ಹೋಗಿ ಕೇಳಿದ್ರೆ ಪೊಲೀಸರು ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ, ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನೋ ರೀತಿನಲ್ಲಿ ಒಂದು ರೀತಿ ವರ್ತನೆ ಮಾಡ್ತಾರೆ. ಕಣ್ಣು ಮುಚ್ಕೊಂಡು ಕೂತ್ಕೊಳ್ತಾರೆ. ಜಾಣ ಕುರುಡುತನ ಅಂತಾರಲ್ಲ ಅದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಪೊಲೀಸರು. ಗಿರೀಶ್ ಕುಟುಂಬಕ್ಕೆ ಇಷ್ಟೆಲ್ಲ ಕಿರುಕುಳ ಕೊಡ್ತಾ ಇದ್ರು ಕೂಡ ಪೊಲೀಸರು ಮೌನ ವಹಿಸಿದ್ದಾರೆ. DC, SP, ಸ್ಥಳೀಯ ಪೊಲೀಸರು ಎಲ್ಲರಿಗೂ ವಿಷಯ ಗೊತ್ತು, ಎಲ್ಲರಿಗೂ ಇಂಥದ್ದು ಕೇಸ್ ಆಗ್ತಿದೆ ಅನ್ನೋದು ಗೊತ್ತು. ವ್ಯಾಜ್ಯವನ್ನು ಬಗೆಹರಿಸೋದಕ್ಕೆ ಬರ್ತಿಲ್ಲ, ಅಕ್ರಮವಾಗಿ ಜಮೀನು ಮಾರಾಟ ಆಗ್ತಿದೆ, ಅದನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಅಟ್ಲೀಸ್ಟ್ ಅದರ ಕೇಸ್ ಕೂಡ ದಾಖಲು ಮಾಡ್ಕೋತಿಲ್ಲ. ಈಗ ಜಮೀನು ಕೊಂಡ್ಕೊಂಡಿರುವ ಅವಿನಾಶ್ ಅವರ ಕಿರುಕುಳವನ್ನ ತಾಳಲಾಗ್ತಾ ಇಲ್ಲ. ರಕ್ಷಣೆ ಕೊಡಿ ಅಂತಂದ್ರೆ ಅದಕ್ಕೂ ಅವ್ರು ರಕ್ಷಣೆ ಕೊಡ್ತಾ ಇಲ್ಲ. ನಾವು ಈ ಭಾರತದಲ್ಲಿ ಇದ್ದೀವ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿದ್ದೀವ, ನಾವು ಈ ಕಾನೂನಿನ ವ್ಯಾಪ್ತಿಯಲ್ಲೇ ಇದ್ದೀವ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಗಿರೀಶ್ ಕುಟುಂಬ. ಎಲ್ಲ ಕಡೆಯಿಂದಲೂ ಪೊಲೀಸರು ಅವ್ರಿಗೆ ಯಾವುದೇ ತರದ ಸಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ಮೊದಲಿಂದಲೂ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ, ಇವತ್ತವರೆಗೂ ಅದನ್ನೇ ಮಾಡ್ಕೊಂಡಿದ್ದಾರೆ. ಪತ್ನಿ ಮತ್ತು ಆ ಮಗುವನ್ನ ಮನೆ ಒಳಗಡೆ ಕೂಡ ಹಾಕಿದ್ದಾರೆ. 1 ತಿಂಗಳು 2 ತಿಂಗಳಿಂದ ಏನೂ ಇಲ್ಲ. ಆ ಮಹಿಳೆ ಪಾಪ ಕಣ್ಣೀರಿಡುವಂತಹ, ಕೂಗುವಂತಹ, ನನ್ನನ್ನು ರಕ್ಷಿಸಿ ಅನ್ನುವಂತಹ ವಿಡಿಯೋ ಇದೆ ನೋಡಿ. ಫೋನ್ ಮಾಡಿ ಪ್ರೊಡಕ್ಷನ್ ತಗೊಂಡು ನೀವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಪೊಲೀಸ್ ವಾಹನ ಇದೆ, ಬೀಗ ತೆಗೆಯೋದಕ್ಕೆ ಬಿಡ್ತಿಲ್ಲ. ಗಿರೀಶ್ ಅವರು ಇದ್ದಾರೆ. ಗಿರೀಶ್ ಅವರೇ, ಏನಿದು ಸಿಚುವೇಶನ್, ಏನು ನಡೀತಾ ಇದೆ ಅಲ್ಲಿ? ಸರ್, ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಾದ್ಮೇಲೆ ನಾವು ಬೇಲ್ ತಗೊಳ್ಳಿಕ್ಕೆ ಅಂತ ಹೊರಗಡೆ ಹೋಗ್ತೀವಿ. ಆ ಟೈಮಲ್ಲಿ ನಮ್ಮದು ಹಳೆ ಮನೆ ನಮ್ಮ ತಂದೆ ಹೆಸರಲ್ಲೇ ಇದೆ, ಖಾತೆ ಇದೆ ಇದರಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ ವೆಂಕಟ್ ಶೆಟ್ಟಿ ಕಡಬನಹಳ್ಳಿ ಖಾತೆ ಇದೆ. ಈ ಮನೆಯಲ್ಲಿ ನಾವು ಹಳೆ ಮನೆ 71ರಲ್ಲಿ ಕಟ್ಟಿರೋಂಥ ಮನೆ. ಈಗ ನಾನಿರೋದು 14ರಲ್ಲಿ ಕಟ್ಟಿರೋಂಥ ಮನೆ. ಈ ಮನೆಯಲ್ಲಿ ನಮ್ಮ ಅಣ್ಣ ಇದ್ದವರು ಸೆಪ್ಟೆಂಬರಲ್ಲಿ ತೀರ್ಕೊತಾರೆ. ಹಾಗಾಗಿ ಆ ಮನೆನ ಒಂದು 3 ತಿಂಗಳು ಬಾಗಿಲಾಕಬೇಕು ಅನ್ನೋ ನಾವು ಹಿಂದೂ ಶಾಸ್ತ್ರದ ಪ್ರಕಾರ ಬೀಗ ಹಾಕಿರ್ತೀವಿ. ಅದರೊಳಗೆ ನಾವು ಒಂದು ಸ್ವಲ್ಪ ನಮ್ಮ ಸಮಯಕ್ಕೆ ಬೇಕಾಗೋ ಥರ ನಾವು ರೈತರು ಏನು ಕಾಫಿ ಬೆಳೆದಿದ್ದು ಬೆಳೆನ ಒಂದು ಸ್ವಲ್ಪ ಇಟ್ಕೊಂಡಿರ್ತೀವಿ ಟೈಮಲ್ಲಿ ಮಾರ.
ಮತ್ತು ಬೆಳೆ ವಸ್ತುಗಳು ಇರ್ತವೆ, ಬೀಗ ಹಾಕಿರುತ್ತೆ. ಅಟ್ರಾಸಿಟಿ ಕೇಸ್ ಹಾಕಿದಾಗ ಏಕಾಏಕಿ ಈ ಮನೆಯೊಳಕ್ಕೆ ಇವ್ರ ಕಡೆ ಜನ ನುಗ್ತಾರೆ ಸರ್. ನಮ್ಮ ಅಕ್ಕ ಬಂದು ಪೊಲೀಸವರು ಕಂಪ್ಲೇಂಟ್ ಕೊಟ್ಟರೆ ಇದುವರೆಗೂ ಏನೂ ಮಾಡಿಲ್ಲ ಸರ್. ನಮ್ಮ ಮನೆ ಒಳಗಡೆ ಸಂಸಾರ ಮಾಡ್ತಾ ಇದ್ದಂಥ ಮನೆ ಒಳಗಡೆ ಬೆಲೆ ಬಾಳೋ ವಸ್ತುಗಳಿದ್ದಾವೆ, ಕಾಫಿ ಮೆಣಸುಗಳು, ಒಂದು ಸ್ವಲ್ಪ ಧಾನ್ಯ ಇಟ್ಟಿದ್ದೀವಿ, ನಾವು ಬೆಳೆದಿರೋಂಥ ಬೆಳೆ ಸ್ಟಾಕ್ ಇಟ್ಟಿದ್ದೀವಿ. ಇದೆಲ್ಲ ಇವತ್ತವರೆಗೂ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ನಾನು 3 ತಿಂಗಳಾಯಿತು ಮನೆ ಒಳಗೆ ಹೋಗಿ. ನಾವು ಇದುವರೆಗೂ ಪೊಲೀಸವ್ರಿಗೆ ಒಂದು 5 ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಇದುವರೆಗೂ ಒಂದೇ ಒಂದು ಕಂಪ್ಲೇಂಟು ರೆಕಾರ್ಡ್ ಆಗಿಲ್ಲ, FIR ಮಾಡಲ್ಲ. ಅವಿನಾಶು ಒಂದು ಫೋನಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ, ನೀವು ಎಷ್ಟು ಕಂಪ್ಲೇಂಟ್ ಕೊಟ್ಕೊತೀರೋ ಕೊಟ್ಕೊಳ್ಳಿ, ಪೊಲೀಸವ್ರು ನನ್ನ ಕಡೆ ಇರೋದು. ಈಗ ನೋಡಿದ್ರೆ ವಾಸ್ತವವಾಗಿ ನೋಡಿದ್ರೆ ಅದೇ ಥರ ಆಗ್ತಾ ಇದೆ ಸರ್. ಅಲ್ಲ, ಈ ವಿಡಿಯೋದಲ್ಲಿ ಅವಿನಾಶ್ ಕಾಣ್ತಾರಲ್ಲ, ಈ ವಿಡಿಯೋದಲ್ಲಿ ಅವಿನಾಶ್ ಹೇಳ್ತಾ ಇದಾರೆ, ನಾನು ಎಲ್ಲಮ್ಮ ಬೆಂಗಳೂರಿಗೆ ಬಂದಿದ್ದೆ, ನಿನ್ನ ಮನೆ ಹತ್ರ ಏನಾದ್ರು ಬಂದಿದ್ನಾ, ನನ್ನ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ ಕೇಳ್ತಾರೆ. ದಟ್ ವೈಟ್ ಟಿ ಶರ್ಟ್ ಅಂಡ್ ಬ್ಲೂ ಜೀನ್ಸ್. ಹೌದು, ಇದ್ರ ಈ ವಿಡಿಯೋದಲ್ಲಿ ಅವಿನಾಶ್ ಕಾಣ್ತಾ ಇದ್ದಾರೆ, ಅವಿನಾಶ್ ಬಂದಿದ್ದಾರೆ, ನಿಮ್ಮ ಆ ಸ್ಪಾಟ್ಗೆ ಬಂದಿದ್ದಾರೆ. ಆ ಲೇಡೀಸ್ಗಳೆಲ್ಲ ಯಾರು, ಅಲ್ಲಿರುವವ್ರು ಯಾರು? ಅವರೆಲ್ಲ ಪೇಡ್ ಸರ್. ಅದೇ ನೀವು ಹೇಳಿದ್ರಲ್ಲ, ಅವರು ಈ ಥರ ಬಂದೆ, ಅವ್ರ ಮೇಲೆ ನಾವೀಗ ಅಲ್ಲೇನು ಮಾತಾಡಾಗಿಲ್ಲ ಸರ್. ಮಾತಾಡಿದ್ರೆ ಇನ್ನೊಂದು ಅಟ್ರಾಸಿಟಿ ಇಲ್ಲ ಇನ್ನೊಂದು ರೇಪ್ ಕೇಸು ಸರ್. ಅದ್ರ ಜೊತೆಗೆ ಅಟ್ರಾಸಿಟಿ ಕೇಸ್ ದಾಖಲೆ ಆಯ್ತಲ್ಲ, ಆ ಘಟನೆಗೆ ಸಂಬಂಧಪಟ್ಟಂತ ಒಂದು ವಿಡಿಯೋ ಇದೆ, ಅದನ್ನು ಕೂಡ ನೋಡ್ಕೊಂಡ್ಬಿಡೋಣ ಬನ್ನಿ. ಸರ್ ತಾಬನ್ನಿ, ಅದು ನಿಮ್ದು ಏನು ಆರ್ಡರ್ ಇದೆ ಸಾಹೇಬ್ರ ಹತ್ರ ತಾಬನ್ನಿ ಅಂತ. ಆಯ್ತು, ಅವರಲ್ಲಿ ಇರಲಿ ತಾಬನ್ನಿ ತಾಬನ್ನಿ ತರಿಸಿ ಸರ್. ಫೋನ್ ಮಾಡಿ, ಸರಿ ಫೋನ್ ಮಾಡಿ. ಇಲ್ಲಿ ಬಂದು ಯಾರು ಸರ್, ನೀವು ಪ್ರೊಡಕ್ಷನ್ ತಗೊಂಡು ನೀವು ಖಾಲಿ ಮಾಡ್ತೀವಿ. ಎಲ್ಲರೂ ಬನ್ನಿ, ಅವ್ನು ಅವಿನಾಶು ಬಂದು ಅವ್ನು ಎದುರಿಸ್ಬಿಟ್ಟು ಹೆಂಗಸ್ರುಗಳನ್ನೆಲ್ಲ ಬಂದು ಬಾಗ್ಲು ಹೊಡೆದು ಬರಕ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಬನ್ರಿ, ಯಾರಾದ್ರೂ ಎಲ್ಲರೂ ನುಗ್ರಿ. ಬನ್ನಿ, ಎಲ್ಲರೂ ಬನ್ನಿ, ಪ್ಲೀಸ್ ಬನ್ನಿ. ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ. ಯಾಕೆ ಕಟ್ತಿದ್ದೀರಾ? ಪೊಲೀಸರು ಬಂದಿದ್ದಾರೆ, ನಿಮ್ದೇ ಹೋಗುತ್ತೆ. ಸರ್ ತಾಬನ್ನಿ, ಅದು ನಿಮ್ದು ಏನು ಆರ್ಡರ್ ಇದೆ ಸಾಹೇಬ್ರ ಹತ್ರ ತಾಬನ್ನಿ ಅಂತ. ಆಯ್ತು, ಅವರಲ್ಲಿ ಇರಲಿ ತಾಬನ್ನಿ ತಾಬನ್ನಿ ತರಿಸಿ ಸರ್. ಫೋನ್ ಮಾಡಿ, ಸರಿ ಫೋನ್ ಮಾಡಿ. ಇಲ್ಲಿ ಬಂದು ಯಾರು ಸರ್, ನೀವು ಪ್ರೊಡಕ್ಷನ್ ತಗೊಂಡು ನೀವು ಖಾಲಿ ಮಾಡ್ತೀವಿ. ಎಲ್ಲರೂ ಬನ್ನಿ, ಅವ್ನು ಅವಿನಾಶು ಬಂದು ಅವ್ನು ಎದುರಿಸ್ಬಿಟ್ಟು ಹೆಂಗಸ್ರುಗಳನ್ನೆಲ್ಲ ಬಂದು ಬಾಗ್ಲು ಹೊಡೆದು ಬರಕ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಬನ್ರಿ, ಯಾರಾದ್ರೂ ಎಲ್ಲರೂ ನುಗ್ರಿ. ಗಿರೀಶ್ ಅವರ ಪತ್ನಿ ಅಂಗಲಾಚುವಂತ ಬನ್ನಿ ಬೇಗ ನನ್ನನ್ನು ರಕ್ಷಿಸಿ ಅನ್ನುವಂಥ ಒಂದು ವಿಡಿಯೋ ಸರ್. ಅದರ ಮುಂದುವರೆದ ಭಾಗ, ಮೊದಲು ನಾವು ಅದರ ಅರ್ಧ ಭಾಗ ಮಾತ್ರ ನಾವು ನೋಡಿದ್ವಿ. ಈ ವಿಡಿಯೋದ ಬಗ್ಗೆ ನಾವು ಮಾತಾಡ್ತಿದ್ವಿ ಗಿರೀಶ್ ಅವರೇ. ನಿಮ್ಮ ಪತ್ನಿ ಅಲ್ಲಿ ಬನ್ನಿ ಬನ್ನಿ ಅಂತ ಹೇಳ್ತಿದ್ದಾರೆ, ಅಟ್ರಾಸಿಟಿ ಕೇಸು ಅಂತ ಹೇಳ್ತಾರೆ ಸರ್. ಅಲ್ಲಿ ಅವ್ರು ಬನ್ನಿ, ಇಲ್ಲಿ ಬಂದಿದ್ದಾರೆ ಅಂತ ಹೇಳಿರೋದು ವಿಷಯ. ಈ ವಿಡಿಯೋ ಕ್ಲಾರಿಫೈಸ್ ಲಾಟ್ ಆಫ್ ಥಿಂಗ್ಸ್. ಈ ವಿಡಿಯೋದಲ್ಲಿ ನೋಡಿ ನೀವು, ಒಂದು ಆ ಅಮಾಯಕ ಹೆಣ್ಣು ಮಗು ಒಳಗಡೆಯಿಂದ ಕೂಗ್ತಾಳೆ, ಬನ್ರಿ ಇಲ್ಲಿ ಜನ ಕರ್ಕೊಂಡ್ಬಂದವ್ರೆ, ನನಗೆ ಇಲ್ಲಿ ಹೆದರಿಕೆ ಆಗ್ತಾ ಇದೆ, ಯಾರಾದರೂ ನುಗ್ರಿ ಒಳಗಡೆ, ನನ್ನನ್ನು ಸೇವ್ ಮಾಡ್ರಿ ಅಂತ ಹೇಳುವ ಒಂದು ವಾಯ್ಸ್ ವಿಡಿಯೋ ಮಾಡ್ಕೊಂಡವ್ರದ್ದು. ಇನ್ನೊಂದರಲ್ಲಿ ಮಿಸ್ಟರ್ ಅವಿನಾಶ್ ಆ್ಯಂಡ್ ಟೀಮ್, ಗ್ಯಾಂಗ್, ನಾನು ಟೀಮ್ ಅಂತ ಹೇಳಲ್ಲ ಇಲ್ಲಿ, ಗ್ಯಾಂಗ್ ಆ್ಯಂಡ್ ಪೊಲೀಸ್ ಅವರು ವೆರಿ ಸರ್ಪ್ರೈಸಿಂಗ್ಲಿ ಇಲ್ಲಿ ಪೊಲೀಸ್ ಅವರೇ ಹೇಳ್ತಾರೆ, ಪೊಲೀಸವ್ರನ್ನು ಕರೆಸ್ತಾರೆ ಇವರು. ಪೊಲೀಸರು ಇರುವಾಗಲೇ ಇವರು ಬಾಗಿಲು ಹೊಡಿಲಿಕ್ಕೆ ಹೋಗ್ತಾರೆ. ಪೊಲೀಸವ್ರನ್ನ ಕರೀತಾರೆ, ಯಾಕ್ರಿ ಬನ್ರಿ ವಾಪಸ್ ಬನ್ರಿ ಅಂತ ಕರೀತಾನೆ ಪೊಲೀಸವರು. ಯಾಕ್ರಿ ನಾವಿಲ್ಲಿ ನಿಂತ್ಕೊಂಡಿದ್ವಿ, ಏನ್ರಿ ಬಾಗಿಲು ಹೊಡಿಲಿಕ್ಕೆ ಹೋಗ್ತೀರಿ ನೀವು ಅಂತ. ಆ ಹೆಣ್ಮಕ್ಳು ಹೋಗ್ತಾರೆ ನೋಡಿ, ಹೆಣ್ಮಕ್ಳು ಒಳಗಡೆ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆ ವಿಡಿಯೋ ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇರಿ, ಮಧ್ಯದಲ್ಲಿ ಹೆಣ್ಮಕ್ಳು ಬಾಗಿಲು ತೊಡಿಲಿಕ್ಕೆ ಹೋಗ್ತಾರೆ ನೋಡಿ, ಆ ಹೆಣ್ಮಗಳು ಹೋಗ್ತಾಳೆ, ಬನ್ನಿ ಹೊಡಿಯುವ ಅಂತ. ಪೊಲೀಸವ್ರು ಕರೀತಾರೆ, ಬನ್ರಿ ವಾಪಸ್ ಬನ್ರಿ. ಏನ್ರಿ ನೀವು ಹಂಗಿದ್ರೆ, ನಿಮ್ಮದು ಜಮೀನಾಗಿದ್ರೆ ಕೋರ್ಟಿಂದ ಎವಿಕ್ಷನ್ ಆರ್ಡರ್ ತಗೊಂಡ್ಬನ್ರಿ ಅಂತ ಹೇಳ್ತಾರೆ. ಕೋರ್ಟಿಂದ ಒಂದು ಆರ್ಡರ್ ತಗೊಂಡ್ಬನ್ರಿ, ನಾವು ಪೊಲೀಸವ್ರು ಇದಕ್ಕೆಲ್ಲ ಬರ್ಲಿಕ್ಕಾಗಲ್ಲ, ಇದು ಸಿವಿಲ್ ಡಿಸ್ಪ್ಯೂಟು. ಅವರು 50-60 ವರ್ಷದಿಂದ ಮನೆ ಮಾಡ್ಕೊಂಡಿದ್ದಾರೆ, ಖಾತೆ ಅವ್ರ ಹೆಸರಲ್ಲಿದೆ, ಮನೆಯಲ್ಲಿರುವಂಥ ಪಂಚಾಯಿತಿ ಖಾತೆ ಇದೆ,
LRF ಅಲ್ಲಿ ಕೇಸ್ ಪೆಂಡಿಂಗ್ ಇದೆ, ವಿ ಕಾಂಟ್ ಎವಿಕ್ಟ್. ಪೊಲೀಸ್ ಅವರು ಇದಕ್ಕೆ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ನೀವು ಮಾಡುವ ಅನಾಚಾರಕ್ಕೆ, ನೀವು ಮಾಡುವ ಈ ಕೃತ್ಯಕ್ಕೆ ನಾವು ಸಪೋರ್ಟ್ ಮಾಡ್ಲಿಕ್ಕಾಗಲ್ಲ. ನಿಮ್ದು ಜಾಗ ಅಂತ ಹೇಳಿದ್ರೆ, ನೀವು ಇಲ್ಲಿ ಅವ್ರು ಅಂತ ಹೇಳಿದ್ರೆ ಕೋರ್ಟಿಂದ ಒಂದು ಎವಿಕ್ಷನ್ ಆರ್ಡರ್ ತಗೊಂಬನ್ನಿ, ನಮ್ಗೆ ಯಾವ ರೈಟ್ಸ್ನಿಲ್ಲ ಅವರನ್ನು ಹೊರಗಡೆ ಹಾಕಿದ್ದು ಅಂತ ಇಲ್ಲಿ ಪೊಲೀಸ್ ಅವರೇ ಹೇಳ್ತಾರೆ. ಅಂದರೆ ಇಲ್ಲಿ ಪೊಲೀಸ್ ಅವರೇ ಒಪ್ಕೋತಾರೆ ಇಲ್ಲಿ ಯಾರು ಒಳಗಡೆ ಇದ್ದಾರೆ, ಈ ಜಮೀನಿನ ಅನುಭವಸ್ಥರು ಯಾರು, ಈ ಮನೆ ಯಾರ್ದು, ಅಲ್ಲಿ ಯಾರು ಒಳಗಡೆ ಇದ್ದಾರೆ, ಹೆಣ್ಣುಮಕ್ಕಳಿದ್ದಾರೆ ಅಂತ ಇದ್ದಾರೆ. ಅವನು ಹೇಳ್ತಾನೆ ಓಡಿಸ್ರಿ ಅಂತ ಹೇಳ್ತಾನೆ, ತೆಗ್ಸ್ರಿ. ಅವ್ರು ಹೇಳ್ತಾರೆ ನೋಡಿ, ನೀವು ದೊಡ್ಡ ಸಾಹೇಬ್ರುಗಳ ಹತ್ರ ಮಾತಾಡಿ, ನಾವು ಕಾನ್ಸ್ಟೇಬಲ್ಗಳು, ನಾವು ಇಷ್ಟೇ ಮಾತಾಡ್ಬೋದು, ಇದಕ್ಕಿಂತಲೂ ನಿಮಗೆ ಜಾಸ್ತಿ ಹೆಲ್ಪ್ ಬೇಕಾದರೆ ನೀವು ದೊಡ್ಡ ಸಾಹೇಬ್ರುಗಳ ಹತ್ರ ಮಾತಾಡಿ. ಅಂತಹ ಮನೆಯನ್ನು, ಒಂದು ಹೆಣ್ಣು ಮಗು ಇದೆ, ಒಂದು ಸಂಸಾರ ವಾಸವಿದೆ, ಇನ್ನು ಕೇಸ್ ಡಿಸ್ಪ್ಯೂಟಲ್ಲಿದೆ, ಕೋರ್ಟಿಂದ ಎವಿಕ್ಷನ್ ಆರ್ಡರ್ ಇಲ್ಲ, ಆ ಮನೆಯ ಕರೆಂಟ್ ಕಟ್ಟಾಗುತ್ತೆ, ಆ ಮನೆಯ ನೀರು ಕಟ್ಟಾಗುತ್ತೆ, ಆ ಮನೆಯ ಸರ್ವ ಸ್ವಾತಂತ್ರ್ಯವನ್ನು ಕಟ್ ಮಾಡಲಾಗುತ್ತೆ, ಒಳಗಡೆ ಹೊರಗಡೆ ಬರಲಿಕ್ಕಿಲ್ಲ, ಎಲ್ಲ ಜನ ನುಗ್ಸಿ ಇನ್ನೊಂದು ಕಡೆಯಲ್ಲಿ ಇಟ್ಟಿದ್ದಾರೆ, ಇಡೀ 109 ಎಕರೆಯನ್ನು ಕಬ್ಜೆ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಅಟ್ರಾಸಿಟಿ ಕೇಸ್ ಹಾಕಿ ರೈತರನ್ನು ಅಲ್ಲಿಂದ ಓಡಿಸಿದ್ದಾರೆ. ಆದರೂ ನಮ್ಮ ದೊಡ್ಡ ಸಾಹೇಬರುಗಳು ಕೇಸ್ ತಗೋತಾ ಇಲ್ಲ. ನಮ್ಮ ಕರೆಂಟ್ ಕಟ್ ಮಾಡಿದ್ದಾರೆ, ನೀರು ಕಟ್ ಮಾಡಿದಂತ ಹೇಳಿದರು, ನಮ್ಮ ಮಗುವಿಗೆ ಹುಷಾರಿಲ್ಲ ಸರ್, ನಮ್ಗೆ ಹಾಸ್ಪಿಟ್ಲಿಗೆ ಹೋಗಿ ಬರಬೇಕಂತ ಹೇಳಿದ್ರು, ಕೇಸ್ ತಗೋತಾ ಇಲ್ಲ.